ಮನುಷ್ಯರು ಮಾಡುವ ಕೆಲವೊಂದು ಅವಾಂತರಗಳು ಇಡೀ ಪರಿಸರಕ್ಕೆ ದೊಡ್ಡ ಹಾನಿಯುಂಟು ಮಾಡುತ್ತೆ. ಇದರಿಂದ ಮುಗ್ಧ ಜೀವಿಗಳು ಪ್ರಾಣ ಬಿಡುವಂತಾಗುತ್ತೆ. ಅದೇ ರೀತಿ ಇಲ್ಲೊಂದು ಕಡೆ ಮಾನವ ಮಾಡಿದ ಅವಾಂತರದಿಂದ ಹಲವು ಅಮೂಲ್ಯ ಹಾಗೂ ಅಪರೂಪದ ಪ್ರಾಣಿ ಪಕ್ಷಿಗಳು ಉಸಿರು ಚೆಲ್ಲಿವೆ. ನಾಯಿಗಳು ಆಡು ಮೇಕೆಗಳ ಮೇಲೆ ದಾಳಿ ಮಾಡಿ ಅವುಗಳನ್ನು ಸಾಯಿಸಿದ್ವು ಅಂತ ಸಿಟ್ಟಿಗೆದ್ದ ಊರಿನ ಕೆಲ ಜನರು ಊರಿನಲ್ಲಿದ್ದ ಬೀದಿ ನಾಯಿಗಳಿಗೆ ವಿಷಾಹಾರ ಬಿಟ್ಟಿದ್ರು. ಈ ವಿಷಾಹಾರ ಸೇವಿಸಿದ ಬೀದಿ ನಾಯಿಗಳು ಸತ್ತು ಬಿದ್ದಿದ್ವು. ಇವುಗಳ ಶವವನ್ನ ರಣಹದ್ದುಗಳು ಸೇವಿಸಿದ್ದು ಪರಿಣಾಮ 25ಕ್ಕೂ ಹೆಚ್ಚು ಹಿಮಾಲಯನ್ ಗ್ರೀಫನ್ ಜಾತಿಯ ರಣಹದ್ದುಗಳು ಸಾವನ್ನಪ್ಪಿದೆ. ಉತ್ತರ ಪ್ರದೇಶದ ಲಖೀಂಪುರ ಖೇರಿಯ ಸೇಮಿರಿಯಾ ಎಂಬ ಗ್ರಾಮದ ಬಹದ್ದೂರ್ ನಗರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಗ್ರಾಮೀಣ ಪ್ರದೇಶದ ಸಣ್ಣದೊಂದು ವಿವಾದವು ಪರಿಸರಕ್ಕೆ ಮಾರಕವಾದಂತಹ ದುರಂತವಾಗಿ ಬದಲಾಗಿದೆ. ಉತ್ತರ ಪ್ರದೇಶದ ಲಖೀಂಪುರ ಕೇರಿಯ ದುಧ್ವಾ ಹುಲಿ ಸಂರಕ್ಷಿತ ತಾರಣ್ಯ ವ್ಯಾಪ್ತಿಯ ಕೃಷಿ ಭೂಮಿಯಲ್ಲೂ 25ಕ್ಕೂ ಹೆಚ್ಚು ರಣಹದ್ದುಗಳು ಸತ್ತು ಬಿದ್ದಿವೆ ಅಂತ ವರದಿಯಾಗಿದೆ. ಹಕ್ಕಿಗಳು ಕೆಳಭಾಗದಲ್ಲಿ ಸುತ್ತು ಹೊಡೆಯುತ್ತಾ ಕುಸಿದು ಬೀಳ್ತಾ ಇದ್ವು ಅಂತ ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಕೆಲವು ಬೀದಿ ನಾಯಿಗಳು ಗುಂಪು ಕಟ್ಟಿಕೊಂಡು ಗ್ರಾಮದಲ್ಲಿ ಮೇಕೆಗಳ ಮೇಲೆ ದಾಳಿ ಮಾಡಿ ಸಾಯಿಸ್ತಾ ಇದ್ವು. ಮತ್ತೆ ಇದೇ ರೀತಿಯ ಘಟನೆಗಳು ಸಂಭವಿಸಿದಾಗ ಮೇಕೆಗಳ ಮಾಲೀಕರು ಸಿಟ್ಟಾಗಿದ್ದಾರೆ. ಅವರಲ್ಲಿ ಯಾರೋ ಕೆಲವರು ಸತ್ತ ಮೇಕೆಗಳ ದೇಹಕ್ಕೆ ವಿಷ ಪ್ರಾಶನ ಮಾಡಿದ್ದು ಇವುಗಳನ್ನು ನಾಯಿಗಳು ತಿಂದು ನಾಯಿಗಳು ಸಾವನ್ನಪ್ಪಿದೆ. ಕೆಲ ಆಂಗ್ಲ ಮಾಧ್ಯಮಗಳ ವರದಿ ಪ್ರಕಾರ ಅನ್ನಕ್ಕೆ ಕೀಟನಾಶಕ ಮಿಕ್ಸ್ ಮಾಡಿ ಇಟ್ಟು ನಾಯಿಗಳನ್ನು ಸಾಯಿಸಲಾಗಿದೆ. ಈ ವಿಷಾಹಾರ ಸೇವಿಸಿದ ನಾಯಿಗಳು ಅಲ್ಲಲ್ಲಿ ಸತ್ತು ಬಿದ್ದಿದ್ದು ಅವುಗಳ ಮಾಂಸವನ್ನು ರಣಹದ್ದುಗಳು ಸೇವಿಸಿದ್ದಕ್ಕೆ ಆರಂಭಿಸಿವೆ. ಪರಿಣಾಮವಾಗಿ ಅವುಗಳಿಗೆ ವಿಷಪ್ರಾಶನವಾಗಿದ್ದು ಹಲವು ರಣಹದ್ದುಗಳು ಇಲ್ಲಿನ ಹೊಲ ಗದ್ದೆಗಳಲ್ಲಿ ಸತ್ತು ಬಿದ್ದಿದೆ. ಹೀಗಾಗಿ ಸಾವನ್ನಪ್ಪಿದ ಈ ಹಿಮಾಲಯನ್ ಗ್ರೀಫನ್ ರಣಹದ್ದುಗಳು ಅತಿ ಅಪರೂಪದ ರಣಹದ್ದುಗಳಾಗಿದ್ದು ಅಳಿವಿನಂಚಿನಲ್ಲಿರುವ ಪ್ರಭೇದಗಳಾಗಿವೆ ಅಂತ ಅರಣ್ಯ ಇಲಾಖೆ ಸಿಬ್ಬಂದಿ ಹೇಳಿದ್ದಾರೆ. ಒಟ್ನಲ್ಲಿ ಮಾನವ ಮಾಡಿದ ಅವಾಂತರವೊಂದು ಹಲವು ಮುಗ್ಧ ಜೀವಿಗಳ ಪ್ರಾಣಕ್ಕೆ ಎರವಾಗಿದ್ದು ಪರಿಸರದ ಅಸಮತೋಲನಕ್ಕೆ ಕಾರಣವಾಗಿದೆ.